ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ನಾನು ಅನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ, ಕುಚ್ಚಲಕ್ಕಿ ಅನ್ನ. ಹಾಗೆ ಇನ್ನೊಂದು ಸೈಡಲ್ಲಿ ಸೌತೆಕಾಯಿ ಹಾಕಿ ಹೆಸರು ಕಾಳು, ಆಮೇಲೆ ಈ ಹಲಸಿನ ಹಣ್ಣಿನ ಬೀಜ ಇದೆಯಲ್ವ, ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಗಸಿ ಥರ ಮಾಡೋಣ ಅಂತ ಅಂದ್ಕೊಂಡು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ. ನಾನು ಅನ್ನ ಹಾಗೆ ಗ್ರೇವಿ ಏನಾದರೂ ಮಾಡೋದಿದ್ರೆ ಆ ಕೆಲಸ ಆದರೆ ಆಮೇಲೆ ಆರಾಮಾಗಿ ತಿಂಡಿ ಮಾಡ್ಬೋದು. ಯಾವಾಗಲೂ ನಾನು ಅಷ್ಟೇ ಅದೇ ಥರ ಮಾಡೋದು. ಫಸ್ಟ್ ಅನ್ನ ಮಾಡ್ತೀನಿ, ಏನಾದರೂ ಗ್ರೇವಿ ಇಲ್ಲ ಅಂತೇಳಿದರೆ ಸಾರು ಏನಾದರೂ ಮಾಡಲಿಕ್ಕಿದ್ರೆ ಅದನ್ನು ಮಾಡ್ತೀನಿ, ಆಮೇಲೆ ಆರಾಮಾಗಿ ತಿಂಡಿ ಮಾಡ್ಕೊತೀನಿ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಜ್ಜಿಗೆ ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅದನ್ನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಿನ್ನೆ ರಾತ್ರಿಯೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡಿದ್ದೆ. ಈ ಹಿಟ್ಟಿಗೆ ನಾನು 3 ಗ್ಲಾಸ್ ನಮ್ಮದು ಮಾಮೂಲಿ ದೋಸೆ ಅಕ್ಕಿ ಇರುತ್ತಲ್ವ, ರೇಷನ್ ಅಕ್ಕಿ, ಅದನ್ನು ಹಾಕ್ಕೊಂಡಿದ್ದೆ. ಹಾಗೆ 3 ಗ್ಲಾಸ್ ಪೇಪರ್ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಒಂದು 2ರಿಂದ 3 ಗಂಟೆ ಸಾಕು, ಜಾಸ್ತಿ ನೆನಿಬೇಕು ಅಂತ ಏನಿಲ್ಲ. ಮಾಮೂಲಿಯಾಗಿ ಅಕ್ಕಿ ನೆನೆಯುವಂತಹ ಎಷ್ಟು ಟೈಮ್ ಬೇಕಾಗುತ್ತೆ ನೋಡಿ, ಅಕ್ಕಿ ನೆನೆಯೋದಕ್ಕೆ ಅಷ್ಟು ಟೈಮ್ ಸಾಕಾಗುತ್ತೆ. ಬೇಕಾದರೆ ಅವಲಕ್ಕಿನ ನೀವು ಅಕ್ಕಿ ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆಗಿಂತ ಮೊದಲು ನೆನೆಸಿಟ್ರು ಸಾಕಾಗತ್ತೆ. ಅಕ್ಕಿ ಜೊತೆಗೇ ನೆನಿಬೇಕು ಅಂತ ಏನಿಲ್ಲ. ನಾನು ಕೂಡ ಅದೇ ರೀತಿ ಮಾಡ್ತೀನಿ. ಅಕ್ಕಿ ಜೊತೆಗೇ ನಾನು ಅವಲಕ್ಕಿ ನೆನೆಸಿಡಲ್ಲ, ರುಬ್ಬೋದಕ್ಕಿಂತ ಅರ್ಧ ಗಂಟೆಗಿಂತ ಮೊದಲು ಅಕ್ಕಿ ಜೊತೆಗೆ ನಾನು ಅದನ್ನು ನೆನೆಸಿಡ್ತೀನಿ. ಹಾಗೆ ಈ ದೋಸೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಮಜ್ಜಿಗೆನೇ. ಮಜ್ಜಿಗೆ ದೋಸೆ ಅಂತ ಹೇಳಿದರೆ ಮಜ್ಜಿಗೆ ಬೇಕೇ ಬೇಕಲ್ವ. 1 ಗ್ಲಾಸ್ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡು ಹಿಟ್ಟು ರುಬ್ಬೇಕಿದ್ರೆ ಅದ್ರ ಜೊತೆಗೇ ಹಾಕಿ ರುಬ್ಕೊಳ್ಳೋದು. ನೀರು ಹಾಕೋದಕ್ಕಿಲ್ಲ, ನೀರು ಹಾಕ್ಕೊಂಡು ರುಬ್ಬೋದಕ್ಕಿಲ್ಲ, ಮಜ್ಜಿಗೆನೇ ಹಾಕಿ ರುಬ್ಕೊಳ್ಳೋದು. 3 ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ರಾತ್ರಿ ಇದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ನೋಡಬೇಕಿದ್ರೆ ತುಂಬಾ ಚೆನ್ನಾಗಿ ಹಿಟ್ಟು ಹುದುಗಿತ್ತು. ದೋಸೆಗೆ ಕರೆಕ್ಟಾದಂತಹ ಒಂದು ಕನ್ಸಿಸ್ಟೆನ್ಸಿ ಕೂಡ ರೆಡಿಯಾಗಿತ್ತು. ಹಾಗೆ ಇವತ್ತು ನಾನು ಸ್ವಲ್ಪ ಬೇಗ ಇದ್ದಿದ್ದೆ ಅಂತ ಹೇಳ್ಬೋದು, ಮಾಮೂಲಿ ಟೈಮಿಗಿಂತ. ಇವತ್ತು ನಮಗೊಂದು ಮನೆ ಒಕ್ಕಲಿಗೆ ಹೋಗೋದಕ್ಕಿದೆ ಬೆಳಿಗ್ಗೆ. ಹಾಗಾಗಿ ಬೇಗ ಕೆಲಸ ಮುಗಿಸಿ 9-9:30 ಹೊತ್ತಿಗೆ ಹೊರಡಬೇಕಿತ್ತು. ಸೊ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ತಾ ಇದ್ದೀನಿ. ಅಂದರೆ ಅಷ್ಟೊಂದು ಅರ್ಜೆಂಟ್ ಇರಲಿಲ್ಲ, ಬ್ರೇಕ್ಫಾಸ್ಟ್ ಮಾತ್ರ ಆದರೆ ಸಾಕಿತ್ತು. ಈ ಥರ ಅನ್ನ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ಆದರೆ ನಮ್ಮ ಆದ್ವಿಗೆ ಸ್ಕೂಲ್ ಇದೆ, ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಇವತ್ತು ಮನೆ ಒಕ್ಕಲಿಗೆ ಬರೋದಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ಬೇಜಾರು ಅವಳಿಗೆ. ಅಂದರೆ ಅವಳ ಅಕ್ಕ ಆಗುತ್ತಲ್ವ ಸಂಧ್ಯಾ, ಅವಳು ಇಲ್ಲೇ ಇದ್ಲು, ತುಂಬ ವರ್ಷದಿಂದ ಇಲ್ಲೇ ಇದ್ಲು. ಹಾಗಾಗಿ ಇವಾಗ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾಳೆ. ಇಲ್ಲೇ ಇದ್ದಿದ್ದರಿಂದ ಮಕ್ಕಳನ್ನೆಲ್ಲ ತುಂಬ ಹಚ್ಕೊಂಡಿರ್ತಾರೆ. ಒಬ್ರೊಬ್ರು ಅಂದರೆ ಒಬ್ರಿಗೊಬ್ರು ಮಕ್ಕಳೆಲ್ಲ ತುಂಬ ಕ್ಲೋಸ್ ಆಗಿರ್ತಾರಲ್ವ. ಅವಳ ಮಗ ಬೇರೆ ಇವಳದೇ ಕ್ಲಾಸಲ್ಲಿ ಕೂಡ ಇದ್ದ. ಹಾಗಾಗಿ ಅವನು ಕೂಡ ತುಂಬ ಫೋರ್ಸ್ ಮಾಡ್ತಾಯಿದ್ದ ಮನೆ ಒಕ್ಕಲಿಗೆ ಬಾ ಅಂತೇಳಿ. ಹೋಗೋದಂತಲೇ ಡಿಸೈಡ್ ಮಾಡಿದ್ವಿ, ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಏನಾಯಿತು ಅಂತ ಹೇಳಿದರೆ ಆದ್ವಿಗೆ ಎಕ್ಸಾಮ್ ಟೈಮ್ ಟೇಬಲ್ ಬಂದ ದಿವಸನೇ ಅವಳಿಗೆ ಮೂಡ್ ಆಫ್ ಆಗಿತ್ತು ಅಂತ ಹೇಳ್ಬೋದು. ಅವಳಿಗೆ ಇವಾಗ ಎಕ್ಸಾಮ್ ಆಗ್ತಾಯಿದೆ, ಟೆಸ್ಟ್ ಆಗ್ತಾಯಿದೆ. ಹಾಗಾಗಿ ರಜೆ ಮಾಡೋದಕ್ಕೆ ಗೊತ್ತಿಲ್ಲ, ಎಕ್ಸಾಮ್ ಬರೀಲೇಬೇಕಿತ್ತು. ಒಂದು ದಿನದ ಎಕ್ಸಾಮ್ ಆದರೆ ಏನಾದರೂ ಮಿಸ್ ಹತ್ರ ಹೇಳಿ ನನಗೆ ಪೋಸ್ಟ್ಪೋನ್ ಮಾಡಿಸ್ಬೋದಿತ್ತು. ಆದರೆ ನೆಕ್ಸ್ಟ್ ಡೇ ಸ್ಯಾಟರ್ಡೆ ವಾಪಸ್ ಎಕ್ಸಾಮ್ ಇತ್ತು ಅವಳಿಗೆ ತುಂಬ ಕಿರಿಕಿರಿ ಆಗುತ್ತೆ ಓದೋದೇ ಎಕ್ಸಾಮಿಗೆಲ್ಲ ಹೋಗೋದು ಅಂತ ಹೇಳಿದರೆ. ಹಾಗಾಗಿ ಸುಮ್ಮನೆ ಯಾಕೆ ಟೆನ್ಷನ್ ಅಂತ ಅಂದ್ಬಿಟ್ಟು ನಾನು ಕೇಳೋದಕ್ಕೆಲ್ಲ ಹೋಗಿಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವೇ ಹೋಗ್ತಾಯಿದ್ದೀವಿ. ಈಗ ದೋಸೆ ಹಿಟ್ಟಿಗೆ ನಾನು ಆಣಿ ಬೆಲ್ಲ ಬರುತ್ತಲ್ವ, ಒಂದು ಇಡೀ ಆಣಿ ಬೆಲ್ಲನ ಇಟ್ಟು ಹಾಕ್ತಾಯಿದ್ದೀನಿ. ಮಜ್ಜಿಗೆ ದೋಸೆಗೆ ಈ ಥರ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಅದು ಬಿಟ್ಟು ಇನ್ನು ಬೇರೆ ನೀವು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕೋದಿದ್ರೆ ಕೂಡ ಹಾಕ್ಬೋದು. ಬೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದರೆ, ಬೆಲ್ಲ ಇಷ್ಟ ಇರೋರು ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ದೋಸೆಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿಬಿಟ್ಟು ಉಪ್ಪು ನಾನು ಬೆಳಿಗ್ಗೆನೇ ಹಾಕೋದು ಹಿಟ್ಟಿಗೆ, ಯಾವಾಗಲೂ ಅಷ್ಟೇ. ಉದ್ದಿನ ಹಿಟ್ಟಾದರೂ ಓಕೆನೇ, ನಾನು ಬೆಳಿಗ್ಗೆನೇ ಉಪ್ಪು ಹಾಕೋದು. ಅಂದರೆ ಹಿಂದಿನ ದಿನ ಉಪ್ಪು ಹಾಕಿಡಲ್ಲ, ಹುಳಿ ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ದೋಸೆ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಬೇಕು. ಬಟ್ಟೆ ಒಗೆದು ಮನೆಯೆಲ್ಲ ಒರೆಸಿ ಹೋದರೆ ತುಂಬ ಸಮಾಧಾನ ನನಗೆ. ಇಲ್ಲಾಂತ ಹೇಳಿದರೆ ಸಂಜೆ ಬಂದು ಮೂಡ್ ಆಫ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ತಿಂಡಿ ಕೆಲಸ, ಆಮೇಲೆ ಅದಕ್ಕೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿನೇ ನಾನು ಮನೆ ಒಕ್ಕಲಿಗೆ ಹೋದದಂತ ಹೇಳ್ಬೋದು. ಆದ್ವಿ ತುಂಬ ಬೇಜಾರಾಗಿ ಸ್ಕೂಲಿಗೆ ಹೋದ್ಲು, ನನಗೆ ಬರೋದಕ್ಕಾಗಿಲ್ಲ, ನೀವೆಲ್ಲರೂ ಹೋಗ್ತೀರಾ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಕೂಡ ಹೋಗಿ ಅಲ್ಲಿ ಒಂದಿನ ಇದ್ದು ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಚ್ಕೊಂಡಿದ್ದೀನಿ, ಎಳ್ಳೆಣ್ಣೆ ಜಾಸ್ತಿ ನಾನು ಯೂಸ್ ಮಾಡೋದು. ಪ್ಯೂರ್ ಆಗಿರುವಂತಹ ಎಳ್ಳೆಣ್ಣೆ ತಂದು ದೋಸೆ ಕಾವಲಿಗೆ ನಾನು ಅದನ್ನೇ ಹಚ್ಚೋದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ವ. ಹಾಗಾಗಿ ದಪ್ಪ ಹಾಕಬೇಕು ದೋಸೆ. ಅಂದರೆ ನಾವು ಉದ್ದಿನ ದೋಸೆ ಥರ ತೆಳ್ಳಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು, ಮಸಾಲೆ ದೋಸೆ ಥರ. ಈ ಥರ ಹಿಟ್ಟನ್ನು ಹೊಯ್ದು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಗೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಮುಚ್ಚಿ ಬೇಯಿಸಿದರೆ
ದೋಸೆ ರೆಡಿ ಆಗುತ್ತೆ. ಹಾಗೆ ಉಲ್ಟಾ ಹಾಕಬೇಕು, ಉಲ್ಟಾ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ಸಾಫ್ಟ್ ಆಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಉದ್ದಿನ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ಉದ್ದಿನ ದೋಸೆನೇ ಯಾವಾಗಲೂ ಎಷ್ಟು ಮಾಡೋದಲ್ವಾ, ಈ ರೀತಿ ದೋಸೆ ಕೂಡ ಒಂದ್ಸಲ ನಿಮಗೆ ಆರಾಮಾಗಿ ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಣ್ಣು ಬಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಗ್ರೇವಿ ಕೂಡ ಅಷ್ಟೇ, ಸೌತೆಕಾಯಿ, ಹಲಸಿನ ಬೀಜ ಹಾಗೆ ಹೆಸರು ಕಾಳನ್ನೆಲ್ಲ ಹಾಕಿ ಗ್ರೇವಿ ಮಾಡಿದ್ದೆ ಅಲ್ಲ, ಗಸಿ ಥರ ಮಾಡ್ಕೊಂಡಿದ್ದೆ ನಾರ್ಮಲಾಗಿ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿದ್ದೆ ನಾನು ಮಾಡಬೇಕಿದ್ರೆ, ತೆಂಗಿನಕಾಯನ್ನೆಲ್ಲ ಹುರಿದ್ಬಿಟ್ಟು ಗಸಿ ಥರ ಮಾಡ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ಟಿತ್ತು. ಸೊ ಇವಾಗ ತಿಂಡಿ ಎಲ್ಲ ಮುಗಿಸಿ ಮನೆ ಒಕ್ಕಲಿಗೆ ಹೋಗಿದ್ದೀವಿ. ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು. ವೀಡಿಯೋ ನೋಡಿ ನೀವೆಲ್ಲರೂ ಕೂಡ. ಇದು ನಮ್ಮ ಕಸಿನ್ ಭಾವನ ಮಗನ ಹೆಂಡತಿ ಶ್ವೇತಾ ಅಂತೇಳಿ ಇವಳ ಹೆಸರು. ಸೊ ಇವಾಗ ಪೂಜೆ ಆಗ್ತಾಯಿದೆ, ಸತ್ಯನಾರಾಯಣ ಪೂಜೆ ಆಗ್ತಾಯಿದೆ. ಪೂಜೆಗೆ ಕೂತ್ಕೊಂಡಿದ್ದಾರೆ ಸಂಧ್ಯಾ ಹಾಗೆ ಅವಳ ಹಸ್ಬೆಂಡ್ ಗಲ್ಫಲ್ಲಿರೋದು. ಸೊ ಒಂದು ಸ್ವಲ್ಪ ದಿನ ಆಯ್ತು ಅಷ್ಟೇ ಬಂದು. ಮನೆ ಎಲ್ಲ ಕಂಪ್ಲೀಟ್ ಆದ ನಂತರನೇ ಅವರು ಮನೆ ಒಕ್ಕಲಿಗೆ ಬಂದಿದ್ದು. ಹಾಗಾಗಿ ಇವಾಗ ಪೂಜೆ ಎಲ್ಲ ಆಗ್ತಾಯಿದೆ. ಹಾಗೆ ಮನೆ ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಎಲ್ಲ ಮಾಡಿ ಮನೆ ಕಟ್ಟಿದ್ರು. ಹಾಗೆ ಸ್ವಲ್ಪ ಫೋಟೋ ಎಲ್ಲ ತೆಗಿತಾ ಇದ್ದೀವಿ. ಇದು ಇವರೆಲ್ಲರೂ ಕೂಡ ನಮ್ಮ ರಿಲೇಷನ್ಸೇ. ತುಂಬ ಫೋಟೋ ಇದೆ, ಫೋಟೋಸ್ ಎಲ್ಲ ಹಾಕಿದ್ದೀನಿ. ಎಲ್ಲರೂ ಕೂಡ ರಿಲೇಷನ್ಸೇ. ಅದು ಸಂಬಂಧ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ತುಂಬ ದೊಡ್ಡದಾಗಿ ಹೇಳಬೇಕಾಗತ್ತೆ, ಅಂದರೆ ಉದ್ದ ಆಗಿ ಹೇಳಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನು ಜಸ್ಟ್ ನಾನು ತೋರಿಸ್ತೀನಿ ಅಷ್ಟೇ. ಎಲ್ಲರೂ ಕೂಡ ನಮ್ಮ ಹತ್ತಿರದ ಸಂಬಂಧಿಕರಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿತಾ ಇದ್ದೀವಿ. ನಂದು ಭಾವನ ಮಗ ವರದರಾಜ್ ಅಂತ ಇದ್ದಾನೆ. ಆ ಒಂದು ಮೊಬೈಲ್ ವಿವೋ ಮೊಬೈಲ್, ತುಂಬ ಒಳ್ಳೆ ಮೊಬೈಲ್ ಅದು. ಹಾಗಾಗಿ ತುಂಬ ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇತ್ತು ಅದರಲ್ಲಿ. ಕರೆಕ್ಟಾಗಿ ಡೀಟೇಲಾಗಿ ಹೇಳೋದಕ್ಕೆ ನನಗೆ ಗೊತ್ತಿಲ್ಲ, ವಿವೋ ಅಂತ ಮಾತ್ರ ಗೊತ್ತು ಅಷ್ಟೇ. ಸೊ ಹಾಗಾಗಿ ಒಂದೇ ಬೆನ್ನು ಹಿಡ್ತಾ ಇದ್ವಿ ನಾವು ಎಲ್ಲರೂ ಕೂಡ, ಫೋಟೋ ತೆಗಿ ಅಂತ ಅಂದ್ಬಿಟ್ಟು. ಒಂದೇ ಮೊಬೈಲ್ ಇದ್ದಿದ್ದು, ತುಂಬ ಚೆನ್ನಾಗಿ ಬರುವಂತಹ ಮೊಬೈಲ್. ಹಾಗಾಗಿ ಎಲ್ಲರೂ ಕೂಡ ಹಾಯ್ ಹೇಳ್ತಾ ಇದ್ದಾರೆ ನಿಮಗೆ. ಮನೆ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ತುಂಬ ಜನ ಇದ್ರಲ್ವ, ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ ಮನೆ ವೀಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ಟೈಮ್ ಹೋದಾಗ ಹೋಮ್ ಟೂರ್ ಅಂತ ಬೇಕಿದ್ರೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ. ನಿಮಗೆ ಕೂಡ ಅದೇ ಥರ ಪ್ಲ್ಯಾನ್ ಮಾಡೋದಿದ್ರೆ ಮಾಡ್ಬೋದು. ಅವರು ಹೋಮ್ ಟೂರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತೀನಿ. ಅಷ್ಟು ಚೆನ್ನಾಗಾಗಿದೆ ಮನೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. 4 ರೂಮ್ ಇದೆ, ಕೆಳಗಡೆ 2 ಮೇಲ್ಗಡೆ 2, 4 ರೂಮ್ ಇದೆ. ಇದು ಯುಟಿಲಿಟಿ ಏರಿಯಾ ನೋಡಿ. ಇದರಲ್ಲಿ ಈ ಥರ ರ್ಯಾಕ್ ಥರ ಮಾಡಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಅಂದರೆ ನಾವಿವಾಗ ನಾನ್ ವೆಜ್ ಎಲ್ಲ ಮಾಡೋದಿದ್ರೆ ಈ ಥರ ಹೊರಗಡೆ ಬಂದು ಅದನ್ನು ಆರಾಮಾಗಿ ವಾಶ್ ಮಾಡ್ಬೋದಲ್ವ. ಹಾಗಾಗಿ ಇವರು ನಮ್ಮ ದೊಡ್ಡ ಅಕ್ಕ, ಭಾವನ ಹೆಂಡತಿ.
ಇದೆಲ್ಲ ಯೂಟ್ಯೂಬ್ ಬ್ಲೂ ಕಲರ್ ಸೀರೆ ಆ ಸತ್ತು ಮಾಡು ತುಂಬ ಡಿಸ್ಟರ್ಬೆನ್ಸ್ ಇತ್ತು ವೀಡಿಯೋದಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ನ ಮಾತ್ರ ಹಾಗೆ ಒರಿಜಿನಲ್ ವಾಯ್ಸಲ್ಲೇ ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ವಾಪಸ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಂದರೆ ಅದು ವೀಡಿಯೋ ನೋಡಬೇಕಿದ್ರೆ ತುಂಬ ನಮಗೆ ಕಿರಿಕಿರಿ ಅಂತ ಅನಿಸುತ್ತೆ. ತುಂಬ ಜನ ಇದ್ರಲ್ವ, ಜೋರು ಮಾತಾಡಿಕೊಂಡು ಇರಬೇಕಿದ್ರೆ ಅದೊಂದು ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ ನಮಗೆ ವೀಡಿಯೋ ನೋಡೋರಿಗೆ. ಹಾಗಾಗಿ ನಾನು ಅದನ್ನು ಅದರ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ಆಯಿತು, ಊಟ ಎಲ್ಲ ಮುಗಿದು ಫಂಕ್ಷನ್ ಎಲ್ಲ ಆಗ್ತಾ ಬಂತು. ಹಾಗೆ ನಾವು ಹೊರಡೋದಕ್ಕಿಂತ ಮೊದಲು ಎಲ್ಲರೂ ಇದ್ವಿ ಅಲ್ವಾ, ಅಕ್ಕ ತಂಗಿಯರು ಎಲ್ಲರೂ ಕೂಡ, ಕಸಿನ್ಸ್ ಇರ್ಬೋದು, ಎಲ್ಲರೂ. ಅಂದರೆ ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಬೋದು. ಈ ಥರ ಫಂಕ್ಷನ್ ಇದ್ದರೆ ಎಲ್ಲರೂ ಕೂಡ ಜೊತೆ ಸೇರ್ತೀವಿ, ಚೆನ್ನಾಗಿ ಫೋಟೋ ಎಲ್ಲ ತೆಗಿತೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತೀವಿ ನಾವು. ಅದರಲ್ಲಿ ನಾನು ತುಂಬ ಒಂದು ಲಕ್ಕಿ ಅಂತ ಹೇಳ್ಬೋದು. ಈ ಥರ ದೊಡ್ಡ ಫ್ಯಾಮಿಲಿಗೆ ಸೊಸೆಯಾಗಿ ಬಂದಿದ್ದು ತುಂಬ ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಖುಷಿ ಆಗತ್ತೆ ಅಲ್ವಾ ಮನುಷ್ಯನಿಗೆ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಎಷ್ಟೊಂದು ಚೆನ್ನಾಗಿ ಆ ದಿನನ ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದರೆ ಅದು ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಖುಷಿಯಾಗಿ ಒಂದು ದಿನನ ನಾವು ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ನೀಟಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಈ ಫೋಟೋಸ್ನೆಲ್ಲ ನಾನು ಹಾಕ್ತೀನಿ, ವಿಡಿಯೋ ಕೊನೆಗೆ ಹಾಕ್ತೀನಿ, ಅಲ್ಲಿಂದ ನೀವು ನೋಡಿ. ನಂತರ ವಾಪಸ್ ನಾನು ಒಂದು ಸ್ವಲ್ಪ ಮೇಲ್ಗಡೆ ಹೋದೆ, ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಸ್ಟೆಪ್ ಹತ್ತಿರ ಈ ಥರ ಒಂದು ವಿಂಡೋಸ್ ಇದೆ, ಅದಕ್ಕೆ ಫುಲ್ ಗ್ಲಾಸ್ ಥರ ಹಾಕಿದ್ದಾರೆ. ತುಂಬ ಚೆನ್ನಾಗಿ ನಿಮಗೆ ಬೆಳಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಳಗಡೆ ಬರ್ತಾಯಿತ್ತು. ಇಷ್ಟು ದೊಡ್ಡ ವಿಂಡೋ ಹಾಕಿದ ನಂತರ ಈ ಥರ ಗ್ಲಾಸ್ ಹಾಕಿದ್ರೇ ತುಂಬ ಚೆಂದ. ಇಲ್ಲಾಂತ ಹೇಳಿದರೆ ಕ್ಲೋಸ್ ಡೋರ್ ಏನಾದರೂ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಈ ಥರ ಗ್ಲಾಸ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇದು ಮೇಲ್ಗಡೆಯಿಂದ ನಾನು ಇವಾಗ ಕೆಳಗಡೆ ಹಾಲ್ನ ತೋರಿಸ್ತಾ ಇದ್ದೀನಿ. ಅಲ್ಲಿ ತುಂಬ ಜನ ಇದ್ದರು, ಹಾಗಾಗಿ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸಿಲ್ಲ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ. ನಾವು ಸ್ವಲ್ಪ ಬೇಗ ಹೋಗಿದ್ದರೆ ಆರಾಮಾಗಿ ವಿಡಿಯೋ ಮಾಡ್ಬೋದಿತ್ತು. ನಾವಲ್ಲಿಗೆ ರೀಚ್ ಆಗಬೇಕಿದ್ರೇ 11 ಗಂಟೆ ಆಗಿದೆ, ಹಾಗಾಗಿ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಇದು ಮೇಲ್ಗಡೆ ನಿಂತ್ಕೊಂಡು ಕೆಳಗಿನ ಒಂದು ಪೋರ್ಷನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮನೆ ಅಂತೂ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಎಷ್ಟೋ ವರ್ಷಗಳ ಒಂದು ಕನಸು ಅಂತ ಹೇಳಿದರೂ ಕೂಡ ತಪ್ಪಾಗಲಾರ್ದು. ತುಂಬ ವರ್ಷದಿಂದ ಅವ್ರು ಈ ಥರ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಇವಾಗ ಅವರ ಒಂದು ಆಸೆ ನೆರವೇರಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಈ ಮನೆಯಲ್ಲಿ ಸುಖ ಸಂತೋಷದಿಂದ ಇರಲಿ ಅಂತ ಕೂಡ ನಾವೆಲ್ಲರೂ ಕೂಡ ಬ್ಲೆಸ್ ಮಾಡೋಣ ಅಲ್ವಾ. ಹಾಗಾಗಿ ಈ ವಾಶ್ರೂಮ್ ಎಲ್ಲ ಏನು ಮಾಡಿದ್ದಾರೆ ನೋಡಿ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಪ್ಲ್ಯಾನ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. 3 ವಾಶ್ರೂಮ್ ಇದೆ, ಒಂದು ಬೆಡ್ರೂಮ್ಗೆ ಅಟ್ಯಾಚ್ಡ್ ಇದೆ, ಹಾಗೆ ನಂತರ ಒಂದು ಮೇಲ್ಗಡೆ ಇದೆ, ಹಾಗೆ ಇನ್ನೊಂದು ಕೆಳಗಡೆ ಇದೆ. ಕಿಚನ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಕಿಚನಲ್ಲಿ ಫುಲ್ ಜನನೇ ಇರ್ತದೆ, ಎಷ್ಟೊತ್ತಿಗೆ ನೋಡಿದ್ರು ಕೂಡ ಅಲ್ಲಿ ಜನ ತುಂಬಿಕೊಳ್ತಾ ಇದ್ರು. ಹಾಗಾಗಿ ನನಗೆ ಕಿಚನ್ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಇದು ಬಾಲ್ಕನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹೊರಗಡೆ ನಿಂತ್ಕೊಂಡು ನೋಡಬೇಕಿದ್ರೆ ವ್ಯೂವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮನೆಯೆಲ್ಲ ಹತ್ರ ಆಗ್ತಾ ಉಂಟು. ಮನೆ ಕೆಲವೊಂದು ತುಂಬ ಆಗ್ತಾ ಇದೆ ಇಲ್ಲಿ. ಮೊದಲೆಲ್ಲ ದೊಡ್ಡ ಕಾಡಿನ ಥರ ಇತ್ತು, ಇವಾಗ ತುಂಬ ಚೆನ್ನಾಗಿ ಸೈಡ್ ಥರ ಮಾಡಿಕೊಂಡು ಎಲ್ಲರೂ ಕೂಡ ಮನೆಯೆಲ್ಲ ಕಟ್ತಾ ಇದ್ದಾರೆ. ಹಾಗಾಗಿ ಇದು ಬಾಲ್ಕನಿ ಏರಿಯಾ. ಬಾಲ್ಕನಿಯಿಂದ ಈ ರೀತಿ ಇದೆ ವ್ಯೂ, ಈ ರೀತಿ ಇದೆ, ಚೆನ್ನಾಗಿದೆ ವ್ಯೂ ಕೂಡ. ಸೊ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಹಾಗೆ ಆ ದಿನ ತೆಗೆದಂತಹ ಕೆಲವೊಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರದ್ದು ಕೂಡ ಹಾಕಿದ್ದೀನಿ ನಾನು. ತುಂಬ ಫೋಟೋಸ್ ತೆಗೆದಿದ್ವಿ, ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲರ ಫೋಟೋನ ಹಾಕಿದ್ದೀವಿ. ನೀವೇ ಗೆಸ್ ಮಾಡಿ ಯಾರ್ಯಾರು ಅಂತ ಅಂದ್ಬಿಟ್ಟು. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಎಲ್ಲರ ಪರಿಚಯ ಕೂಡ ಇದ್ದೇ ಇರುತ್ತೆ. ಕೆಲವೊಬ್ಬರದ್ದು ಮಾತ್ರ ಇರಲಿಕ್ಕಿಲ್ಲ ಅಂತ ಅನ್ಕೋತೀನಿ, ಬಿಟ್ಟರೆ ಎಲ್ಲ ಪರಿಚಯ ಕೂಡ ನಿಮಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.